3 ಸ್ತನಗಳುಳ್ಳ ಹೆಣ್ಣು ದೇವತೆ ನಮ್ಮ ಭಾರತದಲ್ಲಿರೋದು ಗೊತ್ತಾ? ಮಧುರೈ. ಇಲ್ಲಿನ ಮೀನಾಕ್ಷಿ ದೇವಸ್ಥಾನದಲ್ಲಿನ ಮೀನಾಕ್ಷಿಗೆ 3 ಸ್ತನಗಳಿರೋದು ಗೊತ್ತಾ? ಮಲಯ ಧ್ವಜ ಪಾಂಡ್ಯ ಹಾಗೂ ಆತನ ಹೆಂಡತಿ ಕಾಂಚನಮಲೈ ಇವರಿಬ್ಬರು ಒಬ್ಬ ಗಂಡು ಮಗುವಿಗಾಗಿ ಹೋಮ ಮಾಡೋ ಸಮಯದಲ್ಲಿ ಹೋಮಕುಂಡದಿಂದ 3 ಪುಟ್ಟ ಸ್ತನಗಳಿದ್ದ 3 ವರ್ಷದ ಬಾಲಕಿ ಆಚೆ ಬರ್ತಾಳೆ. ಆಗ ಶಿವ ಮಧ್ಯಪ್ರವೇಶ ಮಾಡಿ ಹೇಳ್ತಾನೆ, ಇವಳನ್ನೇ ಗಂಡು ಮಗುವಿನ ಹಾಗೆ ಬೆಳೆಸಿ ಈಕೆಯ ಪತಿಯನ್ನ ಈಕೆ ಭೇಟಿ ಮಾಡಿದ ತಕ್ಷಣ ಈಕೆಯ 3ನೇ ಸ್ತನ ಬಿತ್ತೋಗುತ್ತೆ ಅಂತ. ಈಕೆ ಬೆಳೆದು ದೊಡ್ಡವಳಾಗ್ತಾಳೆ. ಮಧುರೈನ ರಾಜಕುಮಾರಿಯಾಗಿ ಪ್ರಜೆಗಳನ್ನ ಕಾಪಾಡ್ತಾ ಧೈರ್ಯಕ್ಕೆ ಮತ್ತೊಂದು ಹೆಸರಾಗಿ ಹೀಗೆ ಒಮ್ಮೆ ಶಿವನ ಸೈನ್ಯವನ್ನೇ ಸೋಲಿಸಿ ಶಿವನನ್ನ ಮುಖತಃ ಭೇಟಿ ಮಾಡ್ತಾಳೆ. ಆತನೇ ಇವಳನ್ನ ವರಿಸಿದ್ದು ಸುಂದರೇಶ್ವರನಾಗಿ. ಮೀನಾಕ್ಷಿಯ ಸಹೋದರನ ಸ್ಥಾನದಲ್ಲಿ ಸಾಕ್ಷಾತ್ ವಿಷ್ಣು ಇದ್ದು ಕನ್ಯಾದಾನ ಮಾಡ್ತಾನೆ. 3 ಸ್ತನಗಳುಳ್ಳ ಮಧುರೈ ಮೀನಾಕ್ಷಿಯ ಕಥೆ ಇದಾದರೆ, ಮೈ ತುಂಬಾ ಸ್ತನಗಳಿರೋ ಮತ್ತೊಬ್ಬ ದೇವತೆ ಹಾಗೂ ಒಂದೇ ಒಂದು ಸ್ತನವಿರೋ ದೇವತೆ, ಈ ಇಬ್ಬರ ಪರಿಚಯ ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಮಾಡ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್.